ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಸಮರವನ್ನೇ ಸಾರಿದೆ. ಇವತ್ತು ಕೊನೆ ದಿನದ ಅಧಿವೇಶನ. ಇವತ್ತು ಸದನದ ಒಳಗಡೆ ಸಂಪೂರ್ಣ ಹೋರಾಟವನ್ನ ಮಾಡೋ ಮೂಲಕ ನಿನ್ನೆಯಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡಿದಂತ ಮೈತ್ರಿ ಪಡೆ ಇವತ್ತು ಕೂಡ ಸಮರವನ್ನ ಸಾರುವ ಸಾಧ್ಯತೆಗಳಿವೆ. ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿಯುವಂತ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಅಹೋರಾತ್ರಿ ಧರಣಿ ಮಾಡಿದ್ರು. ವಿಧಾನಸೌಧದಲ್ಲೇ ದೋಸ್ತಿ ಶಾಸಕರು ಪ್ರತಿಭಟನೆ ಮಾಡಿದ್ರು. ವಿಧಾನಸಭೆ ಸದನದಲ್ಲಿ ಇಂದು ಲಾಸ್ಟ್ ಡೇ ಗೇಮ್ ಹೇಗೆಲ್ಲ ಆಡಬಹುದು ನೋಡಬೇಕು. ಇಂದು ಸಹ ಸದನದಲ್ಲಿ ರಾಜೀನಾಮೆ ಜಟಾಪಟಿ ಗ್ಯಾರಂಟಿ. ಸ್ಪೀಕರ್ ಖಾದರ್ ನಡೆಯತ್ತ ರಾಜ್ಯ ಸರ್ಕಾರದ ಚಿತ್ತ ನೆಟ್ಟಿದೆ. ಅನಿರ್ದಿಷ್ಟ ಅವಧಿಗೆ ಅಧಿವೇಶನ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆಗಳು ಸಮರವನ್ನ ಸಾರಿದ್ದಾವೆ. ಆರ್.ವಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿ ವಿಪಕ್ಷ ನಾಯಕರೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ಸದ್ಯ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ತೀನಿ. ಸರ್, ತಾವೆಲ್ಲ ದಾಖಲೆಗಳನ್ನ ತೋರಿಸಿ ಪ್ರತಿಭಟನೆ ಮಾಡಿದ್ರಿ, ಆದರೂ ಕೂಡ ರಾಜೀನಾಮೆ ಕೊಡ್ತಿಲ್ಲ, ಯಾವುದೇ ನಿಲುವು ತಗೊಳ್ತಾ ಇಲ್ಲ, ಏನು ಹೇಳ್ತೀವಿ? ಒಂದಲ್ಲ ದಾಖಲೆ 5 ದಾಖಲೆ ಕೊಟ್ಟಿದ್ದೀನಿ, 3 ಪೆನ್ ಡ್ರೈವ್ ಕೊಟ್ಟಿದ್ದೀನಿ. ಇವ್ರ ಮೇಲೆ ಮಂತ್ರಿ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ. ಆ ದಾಖಲೆನೂ ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಮತ್ತು ಈಗಾಗಲೇ ಬೇರೆ ಬೇರೆಯವರೆಲ್ಲರೂ ಕೂಡ ಲೋಕಾಯುಕ್ತ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿರೋ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಮತ್ತು ಸ್ವತಃ ಯಾರು ಕರ್ನಾಟಕ ರಾಜ್ಯಕ್ಕೆ 40,000 ಕೋಟಿ ಆದಾಯವನ್ನು ಕೊಡುವಂಥ ಅಬಕಾರಿ ಕಾಂಟ್ರಾಕ್ಟರ್ಗಳೇನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಮಂತ್ಲಿ 10,000 15,000 ದುಡ್ಡು ಕೊಡ್ತೀರಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಒಟ್ಟು 6,000 ಕೋಟಿ ನಮ್ಮ ಹತ್ರ ತಿಂದಿದ್ದಾನೆ ಈ ಮನುಷ್ಯ, ಬಿಡಬೇಡ್ರಿ ಇವ್ರನ್ನ ಅಂಥೇಳಿ ಆ ಡಿಪಾರ್ಟ್ಮೆಂಟು ಯಾರು ಡಿ ಸಿನೇ ಒಪ್ಕೊಂಡಿದ್ದಾನೆ. ನಾವು ಮಂತ್ರಿಗೆ 1.5-2 ಕೋಟಿ ಕೊಡಬೇಕು ಅಂತ ಆಡಿಯೋದಲ್ಲಿ ಒಪ್ಕೊಂಡಿದ್ದಾರೆ. ಜಾಯಿಂಟ್ ಕಮಿಷನರ್ ಒಪ್ಕೊಂಡಿದ್ದಾನೆ. ಇನ್ನೇನು ದಾಖಲೆ ಬೇಕು? ಜಾಯಿಂಟ್ ಕಮಿಷನರ್ ಒಪ್ಕೊಂಡಿದ್ದಾನೆ, ಡಿ ಸಿ ಒಪ್ಕೊಂಡಿದ್ದಾನೆ, ಅಸೋಸಿಯೇಷನ್ ಒಪ್ಕೊಂಡಿದ್ದಾರೆ. ನಮ್ಮ ಮಂತ್ರಿ ಹಿಂಗೆ ದುಡ್ಡು ತಿಂತಾನೆ ಅಂತ. ಅದರಿಂದ ನಾವು ಈ ಸರ್ಕಾರದ ದುಡ್ಡನ್ನು ಲೂಟಿ ಹೊಡೆದಿರುವಂಥ ಈ ಕಾಂಗ್ರೆಸ್ ಪಾರ್ಟಿ, ಈ ಸರ್ಕಾರ ತೊಲಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು. ಈಗ ಸದನದಲ್ಲಿ ತಾವು ಕೂಡ ಒಂದು ಮಾತನ್ನು ಹೇಳಿದ್ರಿ, ಅಂದರೆ ನೀವು ಹಾಕಿರೋ ಶಾಲು 150 ರೂಪಾಯಿ, DCM ಹಾಕಿರೋದು ಲಕ್ಷಗಟ್ಟಲೆ ಅಂತ. ಈಗ ನೀವು ಹಾಕಿರೋ ಶಾಲೆ ಎಷ್ಟು ಸರ್? ಯಾಕಂತಂದರೆ ರಾಜ್ಯದಲ್ಲಿ ಜನ ಕೇಳ್ತಾ ಇದ್ದಾರೆ, ಭ್ರಷ್ಟಾಚಾರಗಳ ಆರೋಪಗಳನ್ನ ನೋಡಿ ಅವರೆಲ್ಲ ಬೇಸತ್ತೋಗಿದ್ದಾರೆ. ಭ್ರಷ್ಟಾಚಾರ ಅಂತ ಕೇಳಿ ನೋಡಿ, ನಾವು ಸಾವಿರಾರು ಕೋಟಿ ಹಗರಣಗಳನ್ನು ಹಿಡಿದಿದ್ರಿ. ಈ ನಾನು ಹಾಕಿರೋದು 150 ರೂಪಾಯಿ ಶಾಲು ಆದರೆ ಅವರೆಷ್ಟು ದನ ಹಾಕ್ಕೊಳ್ಳಿ, ಕೋಟಿದು ಹಾಕ್ಕೊಳ್ಳಿ, ನನಗೆ ಅದೆಲ್ಲ ಬೇಕಾಗಿರೋದು. ಜನಗಳ ದುಡ್ಡನ್ನು ಲೂಟಿ ಹೊಡೆದಿದ್ದೀರ, ಅದನ್ನು ವಾಪಸ್ ಖಜಾನೆಗೆ ತಂದಾಕಿ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಮಂತ್ರಿ ಪದವಿ ಮುಖ್ಯಮಂತ್ರಿ ಇಲ್ಲಿನ ಕರ್ನಾಟಕದ ದುಡ್ಡನ್ನು ಹೊಡೆದು ನೀವೆಲ್ಲ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀರ, ಎಲೆಕ್ಷನ್ಗಳು ಕಳಿಸ್ತಾ ಇದ್ದೀರ. ಈಗ ರಾಜ್ಯಗಳ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಇದೆ. ಅದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರ್ತದೆ? ಕಾಂಗ್ರೆಸ್ ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತದೆ? ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಧರಣಿ ಮಾಡಿದ್ದೀರಿ, ಅಹೋರಾತ್ರಿ ಧರಣಿ ಮಾಡಿದ್ದೀರಿ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಸಮರವನ್ನೇ ಸಾರಿದೆ. ಇವತ್ತು ಕೊನೆ ದಿನದ ಅಧಿವೇಶನ. ಇವತ್ತು ಸದನದ ಒಳಗಡೆ ಸಂಪೂರ್ಣ ಹೋರಾಟವನ್ನ ಮಾಡೋ ಮೂಲಕ ನಿನ್ನೆಯಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡಿದಂತ ಮೈತ್ರಿ ಪಡೆ ಇವತ್ತು ಕೂಡ ಸಮರವನ್ನ ಸಾರುವ ಸಾಧ್ಯತೆಗಳಿವೆ. ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿಯುವಂತ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಅಹೋರಾತ್ರಿ ಧರಣಿ ಮಾಡಿದ್ರು. ವಿಧಾನಸೌಧದಲ್ಲೇ ದೋಸ್ತಿ ಶಾಸಕರು ಪ್ರತಿಭಟನೆ ಮಾಡಿದ್ರು. ವಿಧಾನಸಭೆ ಸದನದಲ್ಲಿ ಇಂದು ಲಾಸ್ಟ್ ಡೇ ಗೇಮ್ ಹೇಗೆಲ್ಲ ಆಡಬಹುದು ನೋಡಬೇಕು. ಇಂದು ಸಹ ಸದನದಲ್ಲಿ ರಾಜೀನಾಮೆ ಜಟಾಪಟಿ ಗ್ಯಾರಂಟಿ. ಸ್ಪೀಕರ್ ಖಾದರ್ ನಡೆಯತ್ತ ರಾಜ್ಯ ಸರ್ಕಾರದ ಚಿತ್ತ ನೆಟ್ಟಿದೆ. ಅನಿರ್ದಿಷ್ಟ ಅವಧಿಗೆ ಅಧಿವೇಶನ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆಗಳು ಸಮರವನ್ನ ಸಾರಿದ್ದಾವೆ. ಆರ್.ವಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ
ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿ ವಿಪಕ್ಷ ನಾಯಕರೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ಸದ್ಯ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರೋಶಕ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಸರ್, ತಾವೆಲ್ಲ ದಾಖಲೆಗಳನ್ನ ತೋರಿಸಿ ಪ್ರತಿಭಟನೆ ಮಾಡಿದ್ರಿ, ಆದರೂ ಕೂಡ ರಾಜೀನಾಮೆ ಕೊಡ್ತಿಲ್ಲ, ಯಾವುದೇ ನಿಲುವು ತಗೊಳ್ತಾ ಇಲ್ಲ, ಏನು ಹೇಳ್ತೀವಿ? ಒಂದಲ್ಲ ದಾಖಲೆ 5 ದಾಖಲೆ ಕೊಟ್ಟಿದ್ದೀನಿ, 3 ಪೆನ್ ಡ್ರೈವ್ ಕೊಟ್ಟಿದ್ದೀನಿ. ಇವ್ರ ಮೇಲೆ ಮಂತ್ರಿ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ. ಆ ದಾಖಲೆನೂ ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಮತ್ತು ಈಗಾಗಲೇ ಬೇರೆಯವರೆಲ್ಲರೂ ಕೂಡ ಲೋಕಾಯುಕ್ತ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿರೋ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಮತ್ತು ಸ್ವತಃ ಯಾರು ಕರ್ನಾಟಕ ರಾಜ್ಯಕ್ಕೆ 40,000 ಕೋಟಿ ಆದಾಯವನ್ನು ಕೊಡುವಂಥ ಅಬಕಾರಿ ಕಾಂಟ್ರಾಕ್ಟರ್ಗಳೇನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಮಂತ್ಲಿ 10,000 15,000 ದುಡ್ಡು ಕೊಡ್ತೀರಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಒಟ್ಟು 6,000 ಕೋಟಿ ನಮ್ಮ ಹತ್ರ ತಿಂದಿದ್ದಾನೆ ಈ ಮನುಷ್ಯ, ಬಿಡಬೇಡ್ರಿ ಇವ್ರನ್ನ ಅಂಥೇಳಿ ಆ ಡಿಪಾರ್ಟ್ಮೆಂಟು ಯಾರು ಡಿ ಸಿನೇ ಒಪ್ಕೊಂಡಿದ್ದಾನೆ. ನಾವು ಮಂತ್ರಿಗೆ 1.5-2 ಕೋಟಿ ಕೊಡಬೇಕು ಅಂತ ಆಡಿಯೋದಲ್ಲಿ ಒಪ್ಕೊಂಡಿದ್ದಾರೆ. ಜಾಯಿಂಟ್ ಕಮಿಷನರ್ ಒಪ್ಕೊಂಡಿದ್ದಾನೆ. ಇನ್ನೇನು ದಾಖಲೆ ಬೇಕು? ಜಾಯಿಂಟ್ ಕಮಿಷನರ್ ಒಪ್ಕೊಂಡಿದ್ದಾನೆ, ಡಿ ಸಿ ಒಪ್ಕೊಂಡಿದ್ದಾನೆ, ಅಸೋಸಿಯೇಷನ್ ಒಪ್ಕೊಂಡಿದ್ದಾರೆ. ನಮ್ಮ ಮಂತ್ರಿ ಹಿಂಗೆ ದುಡ್ಡು ತಿಂತಾನೆ ಅಂತ. ಅದರಿಂದ ನಾವು ಈ ಸರ್ಕಾರದ ದುಡ್ಡನ್ನು ಲೂಟಿ ಹೊಡೆದಿರುವಂಥ ಈ ಕಾಂಗ್ರೆಸ್ ಪಾರ್ಟಿ, ಈ ಸರ್ಕಾರ ತೊಲಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು. ಈಗ ಸದನದಲ್ಲಿ ತಾವು ಕೂಡ ಒಂದು ಮಾತನ್ನು ಹೇಳಿದ್ರಿ, ಅಂದರೆ ನೀವು ಹಾಕಿರೋ ಶಾಲು 150 ರೂಪಾಯಿ, DCM ಹಾಕಿರೋದು ಲಕ್ಷಗಟ್ಟಲೆ ಅಂತ. ಈಗ ನೀವು ಹಾಕಿರೋ ಶಾಲೆ ಎಷ್ಟು ಸರ್? ಯಾಕಂತಂದರೆ ರಾಜ್ಯದಲ್ಲಿ ಜನ ಕೇಳ್ತಾ ಇದ್ದಾರೆ, ಭ್ರಷ್ಟಾಚಾರಗಳ ಆರೋಪಗಳನ್ನ ನೋಡಿ ಅವರೆಲ್ಲ ಬೇಸತ್ತೋಗಿದ್ದಾರೆ. ಭ್ರಷ್ಟಾಚಾರ ಅಂತ ಕೇಳಿ ನೋಡಿ, ನಾವು ಸಾವಿರಾರು ಕೋಟಿ ಹಗರಣಗಳನ್ನು ಹಿಡಿದಿದ್ರಿ. ಈ ನಾನು ಹಾಕಿರೋದು 150 ರೂಪಾಯಿ ಶಾಲು ಆದರೆ ಅವರೆಷ್ಟು ದನ ಹಾಕ್ಕೊಳ್ಳಿ, ಕೋಟಿ ಹಾಕ್ಕೊಳ್ಳಿ, ನನಗೆ ಅದೆಲ್ಲ ಬೇಕಾಗಿರೋದು. ಜನಗಳ ದುಡ್ಡನ್ನು ಲೂಟಿ ಹೊಡೆದಿದ್ದೀರ, ಅದನ್ನು ವಾಪಸ್ ಖಜಾನೆಗೆ ತಂದಾಕಿ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಮಂತ್ರಿ ಪದವಿ, ಮುಖ್ಯಮಂತ್ರಿ, ಇಲ್ಲಿನ ಕರ್ನಾಟಕದ ದುಡ್ಡನ್ನು ಹೊಡೆದು ನೀವೆಲ್ಲ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀರ, ಎಲೆಕ್ಷನ್ಗಳು ಕಳಿಸ್ತಾ ಇದ್ದೀರ. ಈಗ ರಾಜ್ಯಗಳ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಇದೆ. ಅದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರ್ತದೆ? ಕಾಂಗ್ರೆಸ್ ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತದೆ? ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಧರಣಿ ಮಾಡಿದ್ದೀರಿ, ಹಗೋರಾತ್ರಿ ಧರಣಿ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಸಮರವನ್ನೇ ಸಾರಿದೆ. ಇವತ್ತು ಕೊನೆ ದಿನದ ಅಧಿವೇಶನ. ಇವತ್ತು ಸದನದ ಒಳಗಡೆ ಸಂಪೂರ್ಣ ಹೋರಾಟವನ್ನು ಮಾಡೋ ಮೂಲಕ ನಿನ್ನೆಯಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡಿದಂಥ ಮೈತ್ರಿ ಪಡೆ ಇವತ್ತು ಕೂಡ ಸಮರವನ್ನು ಸಾರುವ ಸಾಧ್ಯತೆಗಳಿವೆ. ಅಬಕಾರಿ ಸಚಿವ RV ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂಥೇಳಿ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಬಿಜೆಪಿ JDS ಶಾಸಕರಿಂದ ಅಹೋರಾತ್ರಿ ಧರಣಿ ಮಾಡಿದರು. ವಿಧಾನಸೌಧದಲ್ಲೇ ದೋಸ್ತಿ ಶಾಸಕರು ಪ್ರತಿಭಟನೆ ಮಾಡಿದರು. ವಿಧಾನಸಭೆ ಸದನದಲ್ಲಿ ಇಂದು ಲಾಸ್ಟ್ ಡೇ ಗೇಮ್ ಹೇಗೆಲ್ಲ ಆಡಬಹುದು ನೋಡಬೇಕು. ಇಂದು ಸಹ ಸದನದಲ್ಲಿ ರಾಜೀನಾಮೆ ಜಟಾಪಟಿ ಗ್ಯಾರಂಟಿ. ಸ್ಪೀಕರ್ ಖಾದರ್ ನಡೆಯತ್ತ ರಾಜ್ಯ ಸರ್ಕಾರದ ಚಿತ್ತ ನೆಟ್ಟಿದೆ. ಅನಿರ್ದಿಷ್ಟ ಅವಧಿಗೆ ಅಧಿವೇಶನ ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆಗಳು ಸಮರವನ್ನು ಸಾರಿದ್ದಾವೆ. RV ತಿಮ್ಮಾಪುರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿ ವಿಪಕ್ಷ ನಾಯಕರೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ಸದ್ಯ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರೋಶಕ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಸರ್, ತಾವೆಲ್ಲ ದಾಖಲೆಗಳನ್ನ ತೋರಿಸಿ ಪ್ರತಿಭಟನೆ ಮಾಡಿದ್ರಿ, ಆದರೂ ಕೂಡ ರಾಜೀನಾಮೆ ಕೊಡ್ತಿಲ್ಲ, ಯಾವುದೇ ನಿಲುವು ತಗೊಳ್ತಾ ಇಲ್ಲ, ಏನು ಹೇಳ್ತೀವಿ? ಒಂದಲ್ಲ ದಾಖಲೆ 5 ದಾಖಲೆ ಕೊಟ್ಟಿದ್ದೀನಿ, 3 ಪೆನ್ ಡ್ರೈವ್ ಕೊಟ್ಟಿದ್ದೀನಿ. ಇವ್ರ ಮೇಲೆ ಮಂತ್ರಿ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ. ಆ ದಾಖಲೆನೂ ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಮತ್ತು ಈಗಾಗಲೇ ಬೇರೆಯವರೆಲ್ಲರೂ ಕೂಡ ಲೋಕಾಯುಕ್ತ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿರೋ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಮತ್ತು ಸ್ವತಃ ಯಾರು ಕರ್ನಾಟಕ ರಾಜ್ಯಕ್ಕೆ 40,000 ಕೋಟಿ ಆದಾಯವನ್ನು ಕೊಡುವಂಥ ಅಬಕಾರಿ ಕಾಂಟ್ರಾಕ್ಟರ್ಗಳೇನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಮಂತ್ಲಿ 10,000 15,000 ದುಡ್ಡು ಕೊಡ್ತೀರಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಒಟ್ಟು 6,000 ಕೋಟಿ ನಮ್ಮ ಹತ್ರ ತಿಂದಿದ್ದಾನೆ ಈ ಮನುಷ್ಯ, ಬಿಡಬೇಡ್ರಿ ಇವ್ರನ್ನ ಅಂಥೇಳಿ ಆ ಡಿಪಾರ್ಟ್ಮೆಂಟು ಯಾರು
ಡಿ ಸಿನೇ ಒಪ್ಕೊಂಡಿದ್ದಾನೆ. ನಾವು ಮಂತ್ರಿಗೆ 1.5-2 ಕೋಟಿ ಕೊಡಬೇಕು ಅಂತ ಆಡಿಯೋದಲ್ಲಿ ಒಪ್ಕೊಂಡಿದ್ದಾರೆ. ಜಾಯಿಂಟ್ ಕಮಿಷನರ್ ಒಪ್ಕೊಂಡಿದ್ದಾನೆ. ಇನ್ನೇನು ದಾಖಲೆ ಬೇಕು? ಜಾಯಿಂಟ್ ಕಮಿಷನರ್ ಒಪ್ಕೊಂಡಿದ್ದಾನೆ, ಡಿ ಸಿ ಒಪ್ಕೊಂಡಿದ್ದಾನೆ, ಅಸೋಸಿಯೇಷನ್ ಒಪ್ಕೊಂಡಿದ್ದಾರೆ. ನಮ್ಮ ಮಂತ್ರಿ ಹಿಂಗೆ ದುಡ್ಡು ತಿಂತಾನೆ ಅಂತ. ಅದರಿಂದ ನಾವು ಈ ಸರ್ಕಾರದ ದುಡ್ಡನ್ನು ಲೂಟಿ ಹೊಡೆದಿರುವಂಥ ಈ ಕಾಂಗ್ರೆಸ್ ಪಾರ್ಟಿ, ಈ ಸರ್ಕಾರ ತೊಲಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು. ಈಗ ಸದನದಲ್ಲಿ ತಾವು ಕೂಡ ಒಂದು ಮಾತನ್ನು ಹೇಳಿದ್ರಿ, ಅಂದರೆ ನೀವು ಹಾಕಿರೋ ಶಾಲು 150 ರೂಪಾಯಿ, ಡಿ ಸಿ ಎಮ್ ಹಾಕಿರೋದು ಲಕ್ಷಗಟ್ಟಲೆ ಅಂತ. ಈಗ ನೀವು ಹಾಕಿರೋ ಶಾಲೆ ಎಷ್ಟು ಸರ್? ಯಾಕಂತಂದರೆ ರಾಜ್ಯದಲ್ಲಿ ಜನ ಕೇಳ್ತಾ ಇದ್ದಾರೆ, ಭ್ರಷ್ಟಾಚಾರಗಳ ಆರೋಪಗಳನ್ನ ನೋಡಿ ಅವರೆಲ್ಲ ಬೇಸತ್ತೋಗಿದ್ದಾರೆ. ಭ್ರಷ್ಟಾಚಾರ ಅಂತ ಕೇಳಿ ನೋಡಿ, ನಾವು ಸಾವಿರಾರು ಕೋಟಿ ಹಗರಣಗಳನ್ನು ಹಿಡಿದಿದ್ರಿ. ಈ ನಾನು ಹಾಕಿರೋದು 150 ರೂಪಾಯಿ ಶಾಲು ಆದರೆ ಅವರೆಷ್ಟು ದನ ಹಾಕ್ಕೊಳ್ಳಿ, ಕೋಟಿದು ಹಾಕ್ಕೊಳ್ಳಿ, ನನಗೆ ಅದೆಲ್ಲ ಬೇಕಾಗಿರೋದು. ಜನಗಳ ದುಡ್ಡನ್ನು ಲೂಟಿ ಹೊಡೆದಿದ್ದೀರ, ಅದನ್ನು ವಾಪಸ್ ಖಜಾನೆಗೆ ತಂದಾಕಿ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಮಂತ್ರಿ ಪದವಿ, ಮುಖ್ಯಮಂತ್ರಿ, ಇಲ್ಲಿನ ಕರ್ನಾಟಕದ ದುಡ್ಡನ್ನು ಹೊಡೆದು ನೀವೆಲ್ಲ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀರ, ಎಲೆಕ್ಷನ್ಗಳು ಕಳಿಸ್ತಾ ಇದ್ದೀರ. ಈಗ ರಾಜ್ಯಗಳ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಇದೆ. ಅದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರ್ತದೆ? ಕಾಂಗ್ರೆಸ್ ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತದೆ? ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಧರಣಿ ಮಾಡಿದ್ದೀರಿ, ಹಗೋರಾತ್ರಿ ಧರಣಿ ಮಾಡಿ